ಭಾರ್ಗವಿ ಟೆನ್ಷನಲ್ಲಿ ಕೈನ ಹಿಸ್ಕತಾ ಕೂತಿರುವಾಗ ಅರ್ಜುನ್ ಬಂದು ಅವಳ ಪಕ್ಕ ಕೂತ್ಕೊಂಡು ಅವಳ ಕೈನ ಹಿಡ್ಕೋತಾನೆ. ಆಗ ಭಾರ್ಗವಿ ಅವನ್ನೇ ನೋಡ್ತಾಳೆ. ಇನ್ನೊಂದು 30 ಮಿನಿಟ್ಸ್ ಆಪರೇಷನ್ ಮುಗಿಯುತ್ತೆ ಅಂತಾನೆ ಅರ್ಜುನ್. ನನ್ಗ್ಯಾಕೋ ತುಂಬಾನೇ ಭಯ ಆಗ್ತಿದೆ ಪಾರ್ಥ. ಬ್ಲಡ್ ಲಾಸ್ ಆಗಿರೋದು ತುಂಬಾನೇ ಕ್ರಿಟಿಕಲ್ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದಿದ್ದಾರೆ ಪಾರ್ಥ. ಅಪ್ಪಂಗೆ ಏನಾದ್ರು ಅಂತ ಭಾರ್ಗವಿ ಹೇಳುವಾಗ ಮೇಡಮ್ ಅಂತ ಭಾರ್ಗವಿ ಬಾಯಿ ಮೇಲೆ ಕೈ ಇಟ್ಟು, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೀವು ಹೀಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅಲ್ಲಿರುವ ಅಮ್ಮಂಗೆ ಸಮಾಧಾನ ಹೇಳೋರು ಯಾರು? ಅದು ಸರಿ ಮೇಡಮ್, ಅಂಕಲ್ ಮನೇಲಿ ಇರ್ತಿದ್ರಲ್ಲ, ಸಡನ್ ಆಗಿ ಆಕ್ಸಿಡೆಂಟ್ ಹೇಗಾಯ್ತು ಅಂತಾನೆ ಅರ್ಜುನ್. ಅದೇ ನನಗೆ ಗೊತ್ತಾಗ್ತಿಲ್ಲ. ನಾನು ಮಾತ್ರೆ ಕೊಡೋಣ ಅಂತ ಅಪ್ಪನ ರೂಮಿಗೆ ಹೋದ್ರೆ ಅಪ್ಪನೇ ಇರ್ಲಿಲ್ಲ. ಹೊರಗಡೆ ಹೋಗಿ ನೋಡಿದ್ರೆ ಅವ್ರದ್ದು ಒಂದೇ ಚಪ್ಪಲಿ ಇತ್ತು. ಡೌಟ್ ಬಂದು ಹುಡ್ಕೋಕ್ ಹೊರಟೆ. ಕೊನೆಗೆ ನಮ್ಮ ರೋಡಲ್ಲಿ ಯಾರೋ ಸಿಕ್ಕಿದ್ರು. ಅಪ್ಪ ಮೇನ್ ರೋಡ್ಗೆ ಹೋಗಿದ್ರು ಅಂತ ಹೇಳಿದ್ರು. ಹಾಗೆ ಅಲ್ಲಿ ಹೋಗಿ ನೋಡಿದ್ರೆ ಜನ ಸೇರಿದ್ರು. ಅಲ್ಲಿ ಯಾರೋ ಅಪ್ಪಂಗೆ ಗುದ್ಬಿಟ್ಟು ಹೊರಟಿದ್ರು ಅಂತಾಳೆ ಭಾರ್ಗವಿ. ಮೇಡಮ್, ನನ್ಗಿದ್ಯಾಕೋ ಆಕ್ಸಿಡೆಂಟ್ ಅನಿಸ್ತಿಲ್ಲ ಅಂತಾನೆ ಅರ್ಜುನ್. ನಿನ್ಗೂ ಹಾಗೆ ಅನಿಸ್ತಿದ್ಯಾ? ನನಗೂ ಹಾಗೆ ಅನಿಸ್ತಿದ್ಯಾ, ಆದ್ರೆ ಯಾರ ಮೇಲೆ ಡೌಟ್ ಪಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಭಾರ್ಗವಿ. ಅಂದ್ರೆ ಅಂತಾನೆ ಅರ್ಜುನ್. JP ಮತ್ತೆ ಶಕ್ತಿ ಪ್ರಸಾದ್ ಇವರಿಬ್ರು ಮನೆಯಲ್ಲೂ ಬರೀ ಕೆಟ್ಟ ಹುಳಗಳೇ ತುಂಬಿಕೊಂಡಿದೆ. ಪ್ರತಿಯೊಬ್ರು ಮುಖ ನೆನ್ಪಾದಾಗ್ಲೂ ಇವರೇ ಇರ್ಬಹುದಾ ಅನ್ಸತ್ತೆ. ಅದರಲ್ಲಿ ಯಾರು ಬೇಕಿದ್ರು ಇದನ್ನ ಮಾಡಿರ್ಬಹುದು. ಅಪ್ಪ ಹುಷಾರಾದ್ರೆ ಸಾಕು ಅಂತ ಭಾರ್ಗವಿ ಹೇಳ್ತಾಳೆ. ನೇರವಾಗಿ ಯುದ್ಧ ಮಾಡೋಕ್ಕೆ ತಾಕತ್ತಿಲ್ಲದೆ ಇರೋರೇ ಹೀಗೆ ಮಾಡಿದ್ದು. ನೀವು ಕೇಸ್ ತಗೊಂಡಿದ್ದೀರಾ ಅಂತ ನಿಮ್ಮ ಮನೆಯವ್ರ ಜೊತೆ ಹೀಗ ನಡ್ಕೋತಾ ಇದ್ದಾರೆ. ಮೇಡಮ್, ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ಪತ್ತೆ ಹಚ್ತೀನಿ. ನೀವೇನೂ ಚಿಂತೆ ಮಾಡಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ ಅಂತಾನೆ ಅರ್ಜುನ್. ಥ್ಯಾಂಕ್ ಯು ಪಾರ್ಥ. ನಮ್ಮ ಅಪ್ಪ ಒಳಗಡೆ ಒದ್ದಾಡ್ತಿದ್ರೆ ನನಗೆ ಚಿಂತೆ ಮಾಡದೆ ಕೂರೋಕ್ಕಾಗಲ್ಲ. ನನ್ನ ಟಾರ್ಗೆಟ್ ಮಾಡಿದ್ರೆ ಸರಿ, ನಾನು ಇದ್ರಲ್ಲ. ಆದರೆ ನನ್ನ ಕುಗ್ಗಿಸ್ಬೇಕು ಅಂತ ನಮ್ಮ ಮನೆಯವರನ್ನ ಟಾರ್ಗೆಟ್ ಮಾಡ್ತಿದ್ರಲ್ಲ. ಒಂದು ಕಡೆ ಅಮ್ಮ ಅಳೋದು, ಇನ್ನೊಂದು ಕಡೆ ಅಪ್ಪ ನರಳೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಪಾರ್ಥ ಅಂತಾಳೆ ಭಾರ್ಗವಿ. ನಿಮ್ಮನ್ನ ಕೇಸಿಂದ ದೂರ ಇಡಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ. ನೀವು ಈ ಕೇಸ್ ಬಗ್ಗೆ ಯೋಚನೆ ಮಾಡೋಕ್ಕೂ ಅವ್ರು ಬಿಡ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ನೀವು ಆ ಕೇಸ್ ಬಿಟ್ರೆ ಅವರಿಗೆ ಗೆಲುವು ಸಿಗುತ್ತೆ. ಆದರೆ ನೀವು ಅವರನ್ನ ಖಂಡಿತ ಬಿಡಬೇಡಿ. ಆಗಿದ್ದಾಗಲಿ ನಿಮ್ಮ ಹಿಂದೆ ನಾನಿರ್ತೀನಿ ಅಂತಾನೆ ಅರ್ಜುನ್. ನಾನು ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ, ಆದರೆ ಹೋರಾಡ್ತಾನೆ ಇರ್ತೀನಿ. ಸದ್ಯಕ್ಕೆ ನಮ್ಮ ಅಪ್ಪ ಜೀವಂತವಾಗಿ ಹೊರಗೆ ಬಂದರೆ ಸಾಕು. ಆಂಜನೇಯ, ನಮ್ಮ ಅಪ್ಪನ ಕೈ ಬಿಡಬೇಡ ಪ್ಲೀಸ್ ಅಂತ ಅಳ್ತಾಳೆ ಭಾರ್ಗವಿ. ಈಚೆ ಬೃಂದ, ನಾನು ಹೇಳಿದ ಕೆಲಸ ಆಯ್ತಾ ವಂದನಾ ಅಂತಾಳೆ. ಹೌದು ಅಕ್ಕ, ಕೊಟ್ಟ ಕೆಲಸ ಆಗಿದೆ ಅಂತಾಳೆ ವಂದನಾ. ನೀನು ಹೇಳಿದ ತಕ್ಷಣ ಅವನು ಒಪ್ಕೊಂಡ ಅಂತಾಳೆ ಬೃಂದ. ಅಷ್ಟು ಸುಲಭದಲ್ಲಿ ಎಲ್ಲೂ ಒಪ್ತಾನೆ? ಈ ಚಾನ್ಸ್ ಬಿಟ್ರೆ ನಿನ್ನ ಯಾರು ಸೇವ್ ಮಾಡೋಕ್ಕಾಗಲ್ಲ. ನೀನು ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ರಾಜಕಾರಣಿ ಸ್ಟೈಲಲ್ಲಿ ಹೆದರಿಸಿದೆ. ಪಾಪ ಜೈಲಿಗೆ ಹೋಗೋದು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಸೀದಾ ಹೋಗಿ ಅವನಿಗೆ ಗುದ್ದಿದ್ದಾನೆ. ಆದರೂ ಒಂದು ಡೌಟು, ಸ್ವಂತ ಡ್ಯಾಡ್ಗೆ ಯಾರಾದರೂ ಹೀಗೆ ಆಕ್ಸಿಡೆಂಟ್ ಮಾಡಿಸ್ತಾರಾ ಅಂತಾಳೆ ವಂದನಾ. ವಿಕ್ಕಿ ಕೇಸಿಂದ ನಿನ್ನ ಅರ್ಜುನ್ ಮದುವೆಗೆ ತೊಂದರೆ ಆಯ್ತು ಅನ್ಕೋ. ಈ ಕಡೆ ಕೇಸು ಮುಗ್ದು ಅರ್ಜುನ್ ಸಿಗದೆ ನೀನು ವಿಕ್ಕಿ ಅಕ್ಕ ಅನ್ನೋ ಒಂದೇ ಕಾರಣಕ್ಕೆ ಅರ್ಜುನ್ ನಿನ್ನ ದೂರ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ನೀನೇನ್ ಮಾಡ್ತೀಯಾ ಅಂತಾಳೆ ಬೃಂದ. ನಾನೇ ಹೋಗಿ ವಿಕ್ಕಿ ವಿರುದ್ಧ ಸಾಕ್ಷಿ ಹೇಳಿ ಅವ್ನ ಜೈಲಿಗೆ ಕಳಿಸ್ತೀನಿ. ನಂತರ ಅರ್ಜುನ್ನ ಮದುವೆ ಆಗ್ತೀನಿ ಅಂತಾಳೆ ವಂದನಾ. ಅದನ್ನೇ ನಾನು ಮಾಡ್ತಾ ಇರೋದು. ನಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಮ್ಮ ಅಪ್ಪ ಅಮ್ಮ ತಮ್ಮ ಯಾರು ಲೆಕ್ಕಕ್ಕೆ ಬರಲ್ಲ. ನಮ್ಮ ಲೈಫ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಾಳೆ ಬೃಂದ. ನಿಜ ಅಂತಾಳೆ ವಂದನಾ. ಇನ್ನೂ ಕೆಲಸ ತುಂಬಾ ಬಾಕಿ ಇದೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಸಹಾಯಕ್ಕೆ ನೀನು ಇರ್ತೀಯ ಅಲ್ವಾ ಅಂತಾಳೆ ಬೃಂದ. ಖಂಡಿತ ಮಾಡ್ತೀನಿ ಅಂತಾಳೆ ವಂದನಾ. ಸದ್ಯದಲ್ಲೇ ನಿನ್ಗೊಂದು ಸರ್ಪ್ರೈಸ್ ಕಾತಿದೆ ಅಂತಾಳೆ ಬೃಂದ. ಈಚೆ ಅರ್ಜುನ್ ಭಾರ್ಗವಿನ ನೋಡ್ತಾ, ನಿಮ್ಗೂ ನಿಮ್ಮ ಮನೆಯವರಿಗೆ ಏನಾಗೋಕ್ಕೂ ನಾನು ಬಿಡಲ್ಲ ಟಗರು ಪುಟ್ಟಿ ಅಂತೆಲ್ಲ ಯೋಚನೆ ಮಾಡ್ತಿರ್ತಾನೆ. ಆಗ ಡಾಕ್ಟರ್ ಹೊರಗಡೆ ಬರ್ತಾರೆ. ಆಪರೇಷನ್ ಸಕ್ಸಸ್, ಹೀ ಈಸ್ ಔಟ್ ಆಫ್ ಡೇಂಜರ್ ಅಂತಾರೆ ಡಾಕ್ಟರ್. ತುಂಬಾ ಉಪಕಾರ ಆಯ್ತು. ನಮ್ಮ ತಂದೆನ ನೋಡ್ಬೋದಾ ಅಂತಾಳೆ ಭಾರ್ಗವಿ. 1 ಗಂಟೆ ಆದ್ಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ನೋಡಿವಂತೆ ಅಂತಾರೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತಾಳೆ ಭಾರ್ಗವಿ. ಅವ್ರ ಹತ್ರ ಹಳೆ ವಿಚಾರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ. ನೀವು ಇವರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಸರಿಯಾದ ಟೈಮ್ಗೆ ಬಂದು ದುಡ್ಡು ಕೊಟ್ಟಿದ್ರು. ಇಲ್ಲ ಅಂದ್ರೆ ಹಾಸ್ಪಿಟಲ್ ರೂಲ್ಸ್ನ ಮೀರಿ ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಡಾಕ್ಟರ್ ಹೋಗ್ತಾರೆ. ಆಗ ಪೂರ್ಣಿಮಾ ಅರ್ಜುನ್ನ ಕೈ ಹಿಡ್ಕೊಂಡು, ನಿನ್ನ ಋಣ ಹೇಗೆ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲಪ್ಪ. ನಿನ್ನ ದುಡ್ಡು ಕೊಟ್ಟಿದ್ದಕ್ಕೆ ನಮ್ಮ ಮನೆಯವರು ಉಳ್ಕೊಂಡಿದ್ದು ತುಂಬಾ ಉಪಕಾರ ಆಯಿತು. ನಿನ್ನಂಥ ಮಗನ ಪಡೆಯೋಕೆ ನಿಮ್ಮ ಅಪ್ಪ ಅಮ್ಮ ತುಂಬಾ ಪುಣ್ಯ ಮಾಡಿದ್ರು ಅಖಿಲ್ ಅಂತಾರೆ ಪೂರ್ಣಿಮಾ. ಅಮ್ಮ, ಅವರು ಅಖಿಲ್ ಅಲ್ಲ ಅರ್ಜುನ್ ಅಂತಾಳೆ ಭಾರ್ಗವಿ. ಆದರೆ ನೀನು ನನ್ನ ಹತ್ರ ಅಖಿಲ್ ಅಂತ ಹೇಳಿದೆ ಅಲ್ವಾಪ್ಪ, ಈಗ ನೀನು ಯಾರಂತ ನಿಜ ಹೇಳು ಅಂತಾರೆ ಪೂರ್ಣಿಮಾ. ನಾನು ಅರ್ಜುನ್ ಆಂಟಿ ನಿಮ್ಮ ಹತ್ರ ಕ್ಲೋಸ್ ಆಗೋಕೆ ಭಾರ್ಗವಿ ಫ್ರೆಂಡ್ ಅಖಿಲ್ ಅಂತ ಸುಳ್ಳು ಹೇಳಿದೆ ಅಂತಾನೆ ಅರ್ಜುನ್. ಸುಳ್ಳು ಹೇಳೋ ಪ್ರಮೇಯ ಏನಿತ್ತಪ್ಪ ಅಂತಾರೆ ಪೂರ್ಣಿಮಾ. ಅದು ನಾನು ನಿಮ್ಮ ಮಗಳನ್ನ ಇಷ್ಟಪಡ್ತಿದ್ದೆ, ಅದಕ್ಕೆ ಅವ್ರ ಮನೆಯವ್ರ ಹತ್ರ ಕ್ಲೋಸ್ ಆಗೋಕೆ
ನಿಮ್ಮ ಹತ್ರ ಬಂದು ಮಾತಾಡಿದೆ ಅಂತಾನೆ ಅರ್ಜುನ್. ಆದರೆ ದೇವ್ರ ಆಟ ನೋಡು, ನಿಮ್ಮ ಹತ್ರ ಹೇಗೆ ನೇರವಾಗಿ ಮಾತಾಡಿಸ್ತಿದ್ದಾನೆ ಅಂತಾರೆ ಪೂರ್ಣಿಮಾ. ಆಂಟಿ, ನೀವೇನು ತಪ್ಪು ತಿಳ್ಕೊಬೇಡಿ, ನಾನು ಇವಾಗ ಭಾರ್ಗವಿಯವರ ಫ್ರೆಂಡ್ ಅಷ್ಟೇ ಅಂತಾನೆ ಅರ್ಜುನ್. ಹೌದಮ್ಮ ಅಂತಾಳೆ ಭಾರ್ಗವಿ. ನಿಜ ಹೇಳು, ನಿನಗೆ ಇವ್ರ ಮೇಲೆ ಪ್ರೀತಿ ಇಲ್ವಾ ಅಂತಾರೆ ಪೂರ್ಣಿಮಾ. ನನ್ನ ಕರ್ತವ್ಯದ ಮಧ್ಯೆ ಈ ಪ್ರೀತಿಗೆಲ್ಲ ನನಗೆ ಸಮಯ ಇಲ್ಲಮ್ಮ. ನೀನು ಅಪ್ಪ ಚೆನ್ನಾಗಿರೋದೇ ಮುಖ್ಯ. ಈಗ ಅರ್ಜುನ್ ನನ್ನ ಒಳ್ಳೆಯ ಫ್ರೆಂಡ್ ಅಷ್ಟೇ ಅಂತಾಳೆ ಭಾರ್ಗವಿ. ಆಂಟಿ, ಹೋಗ್ಲಿ ಬಿಡಿ, ಜಾಸ್ತಿ ಮಾತಾಡಿದರೆ ಗೆಳೆಯನ್ ಪ್ಲೇಸಿಂದನೂ ಆಚೆ ಕಳಿಸ್ತಾರಷ್ಟೇ ಆಂಟಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ, ಬನ್ನಿ ಹೋಗಿ ಜ್ಯೂಸ್ ತರೋಣ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಅರ್ಜುನ್ ಹೋಗ್ತಾರೆ. ಈಚೆ ಬೃಂದ ಶಕ್ತಿ ಹತ್ರ, ಅಂಕಲ್, ನಾನೇ ಯಾಕೆ ಮಾತಾಡಬೇಕು ಅಂತ ನಿಮ್ಮನ್ನು ಅರ್ಜೆಂಟಾಗಿ ಕರೆಸ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ. ವಿಷಯ ಇಲ್ಲದೆ ನೀನು ಬರೋಕ್ಕೆ ಹೇಳಲ್ಲ ಅಂತ ಗೊತ್ತು, ಅದೇನಂತ ಹೇಳು ಅಂತಾರೆ ಶಕ್ತಿ. ನೀವು ಈಗಲೂ ಎಚ್ಚೆತ್ಕೊಂಡಿಲ್ಲ ಅಂದರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತಾಳೆ ಬೃಂದ. ನೇರವಾಗಿ ವಿಷಯಕ್ಕೆ ಬಾ ಅಂತಾರೆ ಶಕ್ತಿ. ನಿಮ್ಮ ಮಗಳ ವಿಷಯ ಅಂಕಲ್ ಅಂತಾಳೆ ಬೃಂದ. ಏನದು ಅಂತಾರೆ ಶಕ್ತಿ. ನೀವು ವಂದನಾ ಅರ್ಜುನ್ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ದೀರಾ, ಆದರೆ ಅವನು ಕದ್ದು ಮುಚ್ಚಿ ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಿದ್ದಾನೆ. ಇಷ್ಟರಲ್ಲೇ ಅವನು ಮದುವೆ ಆಗಿ ಬಂದರೂ ಆಶ್ಚರ್ಯ ಇಲ್ಲ ಅಂತಾಳೆ ಬೃಂದ. ವಾಟ್ ಅಂತ ಶಕ್ತಿ. ಅಂದರೆ ಅವತ್ತು ವಂದನಾ ಹೇಳಿದ್ದು ನಿಜನಾ ಅಂತ ಯೋಚನೆ ಮಾಡ್ತಾನೆ. ಯಾವುದೋ ಹುಡುಗಿ ವಂದನಾ ಮತ್ತೆ ಅರ್ಜುನ್ ಮಧ್ಯೆ ಬರಬಾರ್ದು ಅಂತ ಹೇಳ್ತಿದ್ದೀನಿ ಅಂತಾಳೆ ಬೃಂದ. ಆ ಹುಡುಗಿ ಯಾರು? ಅವಳನ್ನ ಈಗಲೇ ಮುಗಿಸ್ಬಿಡ್ತೀನಿ ಅಂತಾನೆ ಶಕ್ತಿ. ಆ ಹುಡುಗಿ ಯಾರು ಅನ್ನೋ ಪ್ರಶ್ನೆ ಬರಲ್ಲ, ಯಾಕಂದರೆ ಅರ್ಜುನ್ ಕಡೆಯಿಂದಲೇ ಈ ತಪ್ಪು ನಡೆದಿದೆ. ತಪ್ಪು ನಮ್ಮ ಕಡೆ ಇದ್ಕೊಂಡು ಬೇರೆ ಥರ ನಿರ್ಧಾರ ತಗೊಳ್ಳೋದು ಬೇಡ ಅಂತಾಳೆ ಬೃಂದ. ನನ್ನ ಮಗಳನ್ನ ಬಿಟ್ಟು ಬೇರೆ ಹೆಣ್ಮಕ್ಳ ಜೊತೆ ಸುತ್ತಾಡೋಕೆ ಎಷ್ಟು ಧೈರ್ಯ ಅವನಿಗೆ? JP ಹತ್ರ ಮಾತಾಡಿದ್ರೆ ಅವನೇ ಅವನ ಗ್ರಹಚಾರ ಬಿಡಿಸ್ತಾನೆ ಅಂತಾನೆ ಶಕ್ತಿ. ಅಂಕಲ್, ದುಡ್ಕೋದು ಬೇಡ. ಮಾವಂಗೆ ವಿಷಯ ಗೊತ್ತಾದರೆ ಮಾವ ಅರ್ಜುನ್ನ ಕರೆದು ಬೈತಾರೆ. ನಿಮಗೆ ಮಾವಂಗೆ ವಿಷಯ ಗೊತ್ತಾಗಿದೆ ಅಂತ ಅರ್ಜುನ್ಗೆ ಗೊತ್ತಾಗಿ ಅವನು ಯಾರಿಗೂ ಗೊತ್ತಿಲ್ಲದೆ ಮದುವೆಯಾಗಿ ಬಂದ್ಬಿಟ್ರೆ ಆಗ ಏನು ಗತಿ ಅಂತಾಳೆ ಬೃಂದ. ಮತ್ತೆ ಇನ್ನೇನು ಮಾಡೋದಮ್ಮ ಅಂತಾರೆ ಶಕ್ತಿ. Sir, you will love the view from the house. ಕೇಸ್ ಮುಗಿಯೋವರೆಗೂ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡೋದು ಬೇಡ ಅಂಕಲ್. ಆದಷ್ಟು ಬೇಗ ಅವನಿಗೂ ಕ್ಲೂಸ್ ಸಿಗದೆ ಇರೋ ಹಾಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿ ಅಂತಾಳೆ ಬೃಂದ. ಯಾರಿಗೂ ಹೇಳಿದೆ ಎಂಗೇಜ್ಮೆಂಟ್ಗೆ ಹೇಗೆ ರೆಡಿ ಮಾಡೋದು ಅಂತಾರೆ ಶಕ್ತಿ. ಅಂಕಲ್, ನೀವು MLA, ನಿಮ್ಮ ಕೈನಲ್ಲಿ ಆಗದೆ ಇರೋದು ಏನಾದರೂ ಇದೆಯಾ? ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಸರ್ಪ್ರೈಸ್ ಪಾರ್ಟಿನೋ ಪೂಜೆನೋ ಅಂತ ಹೇಳಿ ಎಲ್ಲರನ್ನ ಇನ್ವೈಟ್ ಮಾಡಿ. ಆದರೆ ಅಲ್ಲಿ ನಡೆಯೋದು ವಂದನಾ ಅರ್ಜುನ ಎಂಗೇಜ್ಮೆಂಟ್. ಈ ವಿಷಯ ನಿಮಗೆ ನಿಮ್ಮ ಮನೆಯವರಿಗೆ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು. ಅವ್ರ ಹತ್ರನೂ ಅಷ್ಟೇ. ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಇನ್ನೇನೋ ಅಂತ ಮೇಂಟೈನ್ ಮಾಡಿ. ಮಾವ ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಮ ಮಗಳ ಭವಿಷ್ಯ ನಿಮ್ಮ ಕೈನಲ್ಲಿದೆ ಅಂಕಲ್ ಅಂತಾಳೆ ಬೃಂದ. ಅರ್ಜುನ್, ನಿನಗಿದೆ ಕಣೋ, ಅದು ಹೇಗೆ ನನ್ನ ಮಗಳನ್ನ ಬಿಟ್ಟು ಬೇರೆಯವರನ್ನ ಮದುವೆ ಆಗ್ತೀಯಾ? ನಾನು ನೋಡ್ತೀನಿ ಅಂತಾನೆ ಶಕ್ತಿ. ಈಚೆ ಪೂರ್ಣಿಮಾ ರೋಡಲ್ಲಿ ಊಟ ತಗೊಂಡು ಬರುವಾಗ ನಿಮ್ಮ ಯಜಮಾನ್ರು ಹೇಗಿದೆ ಅಂತ ಪಕ್ಕದ ಮನೆಯವರು ಕೇಳ್ತಾರೆ. ತಲೆಗೆ ಸ್ವಲ್ಪ ಏಟ್ ಬಿದ್ದಿತ್ತು, ಇವಾಗ ಪರವಾಗಿಲ್ಲ ಅಂತಾರೆ ಪೂರ್ಣಿಮಾ. ಯಾರು ಗುದ್ದಿದ್ದು ಅಂತ ಗೊತ್ತಾಯ್ತಾ ಅಂತಾರೆ ಅವರು. ಅದನ್ನೆಲ್ಲ ನಮ್ಮ ಭಾರ್ಗವಿ ನೋಡ್ಕೋತಾಳೆ ಅಂತಾರೆ ಪೂರ್ಣಿಮಾ. MLA ಮಗನ ಕೇಸ್ ವಿರುದ್ಧ ಹೋಗಿದ್ದಕ್ಕೆ ಹೀಗಾಗಿದ್ದು ಅಂತ ಹಿಂಸೋಗ್ತಾಳೆ. ಈಚೆ ಪೂರ್ಣಿಮಾ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಾಗ್ಲೂ ಭಾರ್ಗವಿ ಬಗ್ಗೆನೇ ಮಾತಾಡ್ತಾರೆ. ಮಗಳಿಗೆ ಮದುವೆ ಮಾಡೋದು ಬಿಟ್ಟು ತಮ್ಮ ಸ್ವಾರ್ಥನ ನೋಡ್ಕೋತಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಆಗ ಪೂರ್ಣಿಮಾ ನಂತರ ಹಾಸ್ಪಿಟ್ಲಿಗೆ ಬರ್ತಾರೆ. ಭಾರ್ಗವಿ ಅಪ್ಪಂಗೆ ಊಟನ ತಿನ್ನಿಸ್ತಾಳೆ. ಸಾಕು ಪುಟಿ, ಸಾಕು, ಉಪ್ಪು ಖಾರ ಇಲ್ದಿರೋ ಊಟ ತಿಂದು ಸಾಕಾಗ್ಬಿಟ್ಟಿದೆ ನನಗೆ, ಸಾಕಮ್ಮ ಸಾಕು ಅಂತಾರೆ ರವಿ. ನೀನು ಮಾತಾಡ್ತಿರೋದು ಕೇಳೋಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಪ್ಪ. ನೀನು ಮಾತಾಡದೆ ನಿನ್ನ ಧ್ವನಿ ಕೇಳಿದೆ ನನ್ನ ಧ್ವನಿನೇ ಬಿದ್ದೋಗಿತ್ತು. ನಿಧಾನವಾಗಿ ತಿನ್ನು ಅಂತಾಳೆ ಭಾರ್ಗವಿ. ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಂತಾರೆ ರವಿ. ಸಂಜೆ ಡಿಸ್ಚಾರ್ಜ್ ಮಾಡ್ತಾರಂತ ಅಪ್ಪ ಅಂತಾಳೆ ಭಾರ್ಗವಿ. ಈ ಆಸ್ಪತ್ರೆ ಸಾವಾಸ ಸಾಕಾಗೋಗಿದೆ ಅಂತಾರೆ ರವಿ. ನನಗೆ ಲಾ ಪಾಯಿಂಟ್ಸ್ ಹೇಳ್ಕೊಡೋಕೆ ನಿಮಗೆ ಶಕ್ತಿ ಬೇಡವಾ? ಅಮ್ಮ, ನೀನು ಯಾಕೆ ಮುಖನ ಊದ್ಕೊಂಡಿದ್ಯಾ? ಏನಾಯ್ತು ಹೇಳು ಅಂತಾಳೆ ಭಾರ್ಗವಿ. ಆಗ ಪೂರ್ಣಿಮಾ, ನೀನು ಆದಷ್ಟು ಬೇಗ ಒಂದು ಮದುವೆ ಆಗಿಬಿಡು ಅಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.